ಒಂದು ಟ್ರೇಡ್ ತಗೊಳಕ್ ಮುಂಚೆ ಏನೇನ್ ವಿಷಯಗಳನ್ನೆಲ್ಲ ನೋಡಬೇಕು, ಅದೇ ತರ ಒಂದು ಪ್ರೊಫೆಷನಲ್ ಆಗಿ ನಾನು ಒಂದು ಟ್ರೇಡ್ ಸೆಟಪ್ ಮುಂಚೆ ಏನೇನ್ ವಿಷಯಗಳನ್ನೆಲ್ಲ ನಾನು ಪ್ರಿಪೇರ್ ಆಗ್ತೀನಿ ಅದ್ರ ಬಗ್ಗೆನೇ ಈ ವಿಡಿಯೋ ನಾವು ಡೀಟೇಲ್ ಆಗಿ ನೋಡ್ತೀವಿ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ ಸಿಇಒ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದು ಟ್ರೇಡ್ ತಗೊಂತೀವಿ ಅಂದ್ರೆ ಆ ಟ್ರೇಡ್ ತಗೊಳಕ್ ಮುಂಚೆ ಏನೇನ್ ವಿಷಯಗಳನ್ನೆಲ್ಲ ನೋಡಬೇಕು, ಒಂದು ಪ್ರೊಫೆಷನಲ್ ಆಗಿ ನಾನು ಏನೇನ್ ವಿಷಯಗಳನ್ನ ನೋಡ್ತೀನಿ. ಇವಾಗ ಆದ್ರೆ ನೀವು ನೋಟ್ಬುಕ್ ಪೆನ್ ಇಟ್ಕೊಂಡು, ಯಾಕಂದ್ರೆ ಈ ವಿಡಿಯೋ ಫುಲ್ ಡೀಟೇಲ್ ಆಗಿ ಒಂದು ಟ್ರೇಡ್ ಮಾಡಕ್ ಮುಂಚೆ ಏನೇನ್ ವಿಷಯಗಳನ್ನೆಲ್ಲ ನೋಟ್ ಮಾಡಬೇಕು, ಏನೇನ್ ಪ್ರೊಸೀಜರ್ಸ್ ಇದೆ, ಇದ್ರ ಬಗ್ಗೆನೇ ಡೀಟೇಲ್ ಆಗಿ ವಿಡಿಯೋ ನೋಡ್ತೀವಿ. ಸೊ ಫಸ್ಟ್ ಬಂದು ಇದ್ರಲ್ಲಿ ಓವರ್ ವ್ಯೂ ಏನು ಅಂತ ನೋಡ್ಬಿಡೋಣ. ಇದ್ರಲ್ಲಿ ನಾವು ಏನೇನ್ ಕಲ್ತ್ಕೊಂತೀವಿ ಅಂತ ನೋಡಿದ್ರೆ, ಫಸ್ಟ್ ಬಂದು ಒಂದು ಟ್ರೇಡ್ ಮಾಡಕ್ ಮುಂಚೆ ಏನ್ ರುಟೀನ್ ನಾವು ಇಟ್ಕೊಂಡಿರ್ಬೇಕು ಅಂತ ಫಸ್ಟ್ ಥಿಂಗು. ಸೆಕೆಂಡ್ ಒನ್ ಬಂದು ನಾವು ಏನೇನು ಟೂಲ್ಸ್ ಯೂಸ್ ಮಾಡ್ತಿದ್ದೀವಿ. ಅಂಡ್ ಮೂರನೇದು ಬಂದು ಇದಕ್ಕಾಗಿರೋ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಏನು. ಫೋರ್ತ್ ಒನ್ ಎಂಟ್ರಿಗೋಸ್ಕರ ಯೂಸ್ ಮಾಡ್ತಿರೋ ಮೆಥಡ್ಸ್ ಏನು. ಅಂಡ್ ಫಿಫ್ತ್ ಒನ್ ಇಂಪಾರ್ಟೆಂಟ್ ಇಸ್ ಸೈಕಾಲಜಿ. ಹೇಗೆ ನಾವು ಆ ಪ್ರೆಷರ್ನ, ಆ ಪ್ರಾಫಿಟ್ ಬಂದ್ರೇನು ಇಲ್ಲ ಲಾಸ್ ಬಂದ್ರೇನು, ಹೇಗೆ ಅದನ್ನು ನಾವು ಹ್ಯಾಂಡಲ್ ಮಾಡ್ತೀವಿ, ಈ 5 ವಿಷಯಗಳನ್ನೇ ನಾವು ಈ ವಿಡಿಯೋಲಿ ಡೀಟೇಲ್ ಆಗಿ ನೋಡ್ತೀವಿ. ಸೊ ಮೊದಲು ಬಂದು ಟ್ರೇಡಿಂಗ್ ಪ್ಲಾನ್ ಅನ್ನೋದು ಏನು ಅಂತ ನೋಡಿದ್ರೆ, ಇದೊಂದು ಬಂದು ನಾರ್ಮಲ್ ಆಗಿ ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ಒಂದು ಮನೆ ಕಟ್ತಾ ಇದ್ದೀವಿ ಅನ್ಕೊಳ್ಳಿ. ಇವಾಗ ನೀವು ಮನೆ ಕಟ್ತೀರಾ ಅಂದರೆ ಏನು ಮಾಡ್ತೀರಾ, ನೀವು ಮನೆ ಎಲ್ಲ ತಗೊಳಕಿಲ್ಲ ಕಟ್ಟಕ್ಕೆ ಮುಂಚೆ ಫಸ್ಟ್ ಪ್ಲಾನ್ ಮಾಡ್ತೀರಾ. ಫಸ್ಟ್ ದ ಥಿಂಗ್ ಇಸ್ ದ ಪ್ಲಾನ್ ಹ್ಯಾಸ್ ಟು ಕಮ್ ಇನ್ ಯುವರ್ ಮೈಂಡ್. ನಾವು ಜಸ್ಟ್ ಹಾಗೆ ಪೇಪರಲ್ಲಿ ತೊಗೊಂಡು ಬರೆಯೋದಲ್ಲ, ಫಸ್ಟ್ ಥಾಟ್ ಬರ್ಬೇಕು ನಮಗೆ, ಕರೆಕ್ಟಾ? ಆ ಥಾಟ್ ಏನಂದ್ರೆ, ಓಕೆ ನಾವು ಈ ಥರನೇ ಮಾಡೋದು, ನನ್ನ ಮನೆ ಈ ಥರ ಬರಬೇಕು, ಈ ಶೇಪಲ್ಲಿ ಬರಬೇಕು, ಇದಕ್ಕೆ ಇಷ್ಟು ಡೋರ್ಸ್ ಇರಬೇಕು, ಇಷ್ಟು ರೂಮ್ಸ್ ಇರಬೇಕು, ಈ ಥರ ತುಂಬ ವಿಷಯಗಳನ್ನ ಪ್ಲಾನ್ ಮಾಡ್ತೀವಿ. ಅದಾದ್ಮೇಲೆ ಒಂದು ಪೇಪರ್ ಇಟ್ಕೊಂಡು ಏನು ಮಾಡ್ತೀವಿ, ಅದನ್ನೆಲ್ಲ ಫುಲ್ಲಾಗಿ ಒಂದು ಬ್ಲೂ ಪ್ರಿಂಟ್ ಆಗಿ ಮಾಡ್ತೀವಿ. ಅದೇ ಥರನೇ ಟ್ರೇಡಿಂಗು. ಫಸ್ಟ್ ನಾವು ಟ್ರೇಡಿಂಗ್ ಮಾಡಕ್ಕೆ ಮುಂಚೆ ಏನೇನು ವಿಷಯಗಳೆಲ್ಲ ಮಾಡ್ತೀವಿ ಅಂತ ಫಸ್ಟ್ ನಾವು ನಮ್ಮ ಮೈಂಡಲ್ಲಿ ತೊಗೊಬೇಕು. ನೆಕ್ಸ್ಟ್ ಆ ಮೈಂಡಲ್ಲಿ ಇರೋದು ನಾವೇನು ಮಾಡಬೇಕಂದ್ರೆ, ಒಂದು ಪೇಪರಲ್ಲಿ ಬ್ಲೂ ಪ್ರಿಂಟ್ ಆಗಿ ಬರೀಬೇಕು. ಈ ವಿಡಿಯೋ ಪೂರ್ತಿ ನನ್ನ ಮೈಂಡಲ್ಲಿರೋ ಬ್ಲೂ ಪ್ರಿಂಟ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ನೋಡಿ ನೀವು ಹೇಗೆ ನಿಮ್ಮ ಟ್ರೇಡಿಂಗ್ ಸ್ಟೈಲ್ಗೆ ಬೇಕಾಗಿರೋ ಥರ ನೀವು ಹೇಗೆ ಟ್ರೇಡ್ ಪ್ಲಾನ್ ಮಾಡ್ತೀರಾ ಅಂತ, ಇದೊಂದು ಬ್ಲೂ ಪ್ರಿಂಟ್ ಆಫ್ ಟ್ರೇಡಿಂಗ್ ಅಂತ ಅನ್ಕೊಳ್ಳೋಣ. ಸೊ ಫಸ್ಟ್ ಥಿಂಗ್ ಏನು ನೋಡ್ತೀವಿ ಅಂದರೆ ರುಟೀನ್. ಈ ರುಟೀನ್ ಏನು ಅಂತ ನೋಡಿದ್ರೆ, ದೇರ್ ಇಸ್ ಅ ಟೈಮ್ ಫಾರ್ ಅನಲೈಸಿಂಗ್. ಇವಾಗ ಮಾರ್ಕೆಟ್ ಅಪ್ರೋಚ್ ಮಾಡಕ್ಕೆ ಹೋಗ್ತಿದ್ದೀವಿ ಅಂದರೆ, ಫಸ್ಟ್ ನಾವು ಒಂದು ಮನೆ ಕಟ್ತಾ ಇದ್ದೀವಿ ಅಂದರೆ ಇಷ್ಟು ತಿಂಗಳಲ್ಲಿ ಮುಗಿಸ್ಬೇಕು, ಇದು ಇಷ್ಟು ಸೈಜು, ಇದು ಇಷ್ಟು ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಒಂದು ಟೈಮ್ ಪೀರಿಯಡ್ ಇರ್ತೀವಲ್ವಾ. ಅದೇ ಥರ ಇಷ್ಟು ಜನ ವರ್ಕ್ ಮಾಡಬೇಕು, ಇದಕ್ಕೆ ಏನೇನೆಲ್ಲ ಕೊಡಬೇಕು. ಈ ಥರ ಟ್ರೇಡಿಂಗಲ್ಲೂ ಒಂದು ಬಿಸ್ನೆಸ್ ಥರ. ಆವಾಗ ಬಿಸ್ನೆಸ್ಗೆ ಏನು ಇನ್ಪುಟ್ ನಾವು ಕೊಡ್ತಿದ್ದೀವಿ, ಎಷ್ಟೊತ್ತು ನಾವು ಕೊಡ್ತೀವಿ, ಈ ವರ್ಕ್ ಟೈಮ್ ಏನು, ಮಾರ್ನಿಂಗ್ ಎಷ್ಟು ಟೈಮು, ಈವ್ನಿಂಗ್ ಎಷ್ಟು ಟೈಮಾ, ಇದನ್ನ ಅನಲೈಸ್ ಮಾಡೋಕ್ಕೆ ಎಷ್ಟೊತ್ತು ಬೇಕು. ಈ ಥರ ಫಸ್ಟು ವಿ ಹ್ಯಾವ್ ಟು ಫಿಕ್ಸ್ ಅವರ್ ಟೈಮ್. ನಾವು ಟೈಮ್ ಕರೆಕ್ಟಾಗಿ ಫಿಕ್ಸ್ ಮಾಡದೆ ಒಳಗೆ ಹೋದರೆ, ನಾವು ಯಾವಾಗ ಬೇಕಾದ್ರೂ ಬರ್ತೀವಿ, ಯಾವಾಗ ಬೇಕಾದ್ರೂ ಹೋಗ್ತೀವಿ ಅಂದರೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಯು ವೋಂಟ್ ಹ್ಯಾವ್ ಕನ್ಸಿಸ್ಟೆನ್ಸಿ. ಸೊ ಫಸ್ಟು ಒಂದು ಕ್ಲಿಯರ್ ಟೈಮ್ ಸ್ಕೆಡ್ಯೂಲ್ ಫಿಕ್ಸ್ ಮಾಡ್ಕೊಬೇಕು. ಓಕೆ, ಮಾರ್ಕೆಟ್ ಸ್ಟಾರ್ಟ್ಸ್ ಅಟ್ 9 o'clock, 9:15 ಸ್ಟಾರ್ಟ್ ಆಗ್ತಿದ್ಯಾ, ಅವಾಗ ನಾನು ಮೊದಲು ಎಷ್ಟು ಮುಂಚೆ ಬಂದು ನಾನು ಮಾರ್ಕೆಟ್ನ ಅನಲೈಸ್ ಮಾಡ್ತೀನಿ. ಇಲ್ಲ, ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ ತಗೊಂಡ್ರೆ 3:30 ಮುಗ್ದೋಗುತ್ತೆ. ಅವಾಗ 3:30 ಇಂದ ನಮಗೆ ನೆಕ್ಸ್ಟ್ ನಾಳೆ 9:15 ಟೈಮ್ ಇರುತ್ತೆ, ಟೈಮ್ ಇದೆ. ಈ ಟೈಮಲ್ಲಿ ನೀವು ಎಷ್ಟೊತ್ತು ನೀವು ವರ್ಕ್ ಮಾಡ್ತೀರಾ ಅಂತ ನೀವು ಫಿಕ್ಸ್ ಮಾಡ್ಕೊಬೇಕು. ಐ ಆಮ್ ಟಾಕಿಂಗ್ ಅಬೌಟ್ ಅ ಫುಲ್ ಟೈಮ್ ಟ್ರೇಡರ್. ಇಲ್ಲ, ನಾನು ಫುಲ್ ಟೈಮ್ ಟ್ರೇಡರ್ ಅಲ್ಲ, ಇನ್ ಕೇಸ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ವರ್ಕ್ 6 ಗಂಟೆ ಮುಗಿಸಿದ ಮೇಲೆ ನನ್ನ ಮನೆಗೆ ಬರೋಕ್ಕೆ 7 ಗಂಟೆ ಆಗ್ಬಿಡುತ್ತೆ ಸರ್. ಅದಾದ್ಮೇಲೆ ನಾನು ಎಲ್ಲಿ ಟ್ರೇಡ್ ಮಾಡಬೇಕು ಅಂದರೆ, ಆ ಟೈಮಲ್ಲಿ ಅನಲೈಸ್ ಮಾಡ್ಕೊಬೇಕಂದ್ರೆ ನೀವು ಟೈಮ್ ಸೆಪ್ರೇಟಾಗಿ ಎತ್ತಿಡಬೇಕು. ಒಂದು 8 to 9 o'clock ಐ ಆಮ್ ಗೋಯಿಂಗ್ ಟು ಅನಲೈಸ್ ದ ಮಾರ್ಕೆಟ್. ಇವಾಗ 8 ರಿಂದ 9 ಗಂಟೆ ನಾನು ಕೂತ್ಕೊಂಡು ನೆಕ್ಸ್ಟ್ ನಾಳೆ ಏನೇನು ಸೆಟಪ್ ಮಾಡಬೇಕು ಟ್ರೇಡು, ಇದೆಲ್ಲ ಒಂದು ಜರ್ನಲ್ ಥರ ನಾನೆಲ್ಲ ಫಸ್ಟ್ ಎಲ್ಲ ಬರೆದಿಟ್ಕೊಂಡು. ಸೊ ಫಸ್ಟ್ ಥಿಂಗ್ ಇಸ್ ಹ್ಯಾಬಿಟ್ ಆ್ಯಂಡ್ ರುಟೀನ್. ಇವಾಗ ಜಸ್ಟ್ ಒಂದು ದಿವಸ ಬರೆದ್ಬಿಟ್ಟು ಬಿಟ್ಬಿಡೋದಲ್ಲ, ಎವ್ರಿ ಡೇ ಯು ಹ್ಯಾವ್ ಟು ರೈಟ್. ನೆಕ್ಸ್ಟ್ ಡೇ ಏನೇನು ಆಪರ್ಚುನಿಟೀಸ್ ಇದೆ ಇದೆಲ್ಲ ಬಂದರೆ ನಾನು ಟ್ರೇಡ್ ತೊಗೊಬೋದು. ಇದೇ ಫಸ್ಟ್ ಥಿಂಗಾಗಿ ನೀವು ಮಾಡಬೇಕಾಗಿರೋ ವಿಷಯ. ಒಂದು ಬುಕ್ ಪೆನ್ ತೊಗೊಂಡು ಏನು ಮಾಡಬೇಕಂದ್ರೆ, ಫಸ್ಟು ಕೂತ್ಕೊಂಡು ನಿಮಗೆ ಅಂತ ಒಂದು ಸ್ಕೆಡ್ಯೂಲ್ ಹಾಕ್ಕೊಳ್ಳಿ. ಈ ಟೈಮಲ್ಲಿ ನಾನು ಮಾರ್ಕೆಟ್ ನೋಡ್ತೀನಿ, ಈ ಟೈಮಲ್ಲಿ ನಾನು ಅನಲೈಸ್ ಮಾಡ್ತೀನಿ. ಇದನ್ನೆಲ್ಲ ಹಾಕಿದ್ರೇನೆ ಫಸ್ಟ್ ಥಿಂಗ್ ಇಸ್ ಯು ವಿಲ್ ಕಮ್ ಟು ಅ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ. ಅದಾದ್ಮೇಲೆ ಟ್ರೇಡಿಂಗ್ ತುಂಬ ಈಸಿ ಆಗಿಬಿಡುತ್ತೆ. ಫಸ್ಟ್ ಮೆಥಡ್ ಅದೇನೆ. ಸೊ ನೀವು ಇದು ಮಾಡಕ್ಕೆ ಶುರು ಮಾಡಿದ್ರೇನೆ ಏನಂದ್ರೆ, ಯು ವಿಲ್ ಹ್ಯಾವ್ ಅ ಸ್ಟ್ರಾಂಗ್ ವಿಲ್ ಪವರ್. ಈ ಟೈಮೇ ನಾನು ಒಳಗೆ ಹೋಗಬೇಕು, ಈ ಟೈಮಲ್ಲೇ ನಾನು ಅನಲೈಸ್ ಮಾಡ್ತೀನಿ ಅನ್ನೋವಾಗ ನವ್ ಯು ಆರ್ ಟ್ರೈಂಗ್ ಟು ಬಿಲ್ಡ್ ಅಪ್ ಅ ಸರ್ಟನ್ ಕನ್ಸಿಸ್ಟೆನ್ಸಿ ಇನ್ ಯುವರ್ ಸಿಸ್ಟಮ್. ನಿಮ್ಮ ಹ್ಯೂಮನ್ ಮೈಂಡ್ ಏನಾಗುತ್ತೆ ಅಂದರೆ, ಯಾವುದೇ ಒಂದು ವಿಷಯವನ್ನು ನಾವು ಪರ್ಟಿಕ್ಯುಲರ್ ಆಗಿ ಒಂದೇ ಟೈಮಲ್ಲಿ ಮಾಡ್ಕೊಂಡು ಬಂದರೆ ಆಟೋಮ್ಯಾಟಿಕ್ ಆಗಿ ಮೈಂಡ್ ಅದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಅದೇ ಫಸ್ಟ್ ಸ್ಟ್ರೆಂತ್ ಫಾರ್ ಟ್ರೇಡಿಂಗ್. ಏನಂದ್ರೆ, ಟ್ರೇಡಿಂಗ್ ಅಲ್ಲಿ ತುಂಬಾ ಮುಖ್ಯವಾದ ವಿಷಯ ಏನು ಅಂದ್ರೆ, ಇಟ್ ಈಸ್ ಯುವರ್ ಮೈಂಡ್ಸ್ ಸ್ಟ್ರೆಂತ್. ನಾವು ಎಷ್ಟಕ್ಕೆ ನಾವು ಫೋಕಸ್ಡ್ ಆಗಿರಕ್ಕಾಗತ್ತೆ, ಎಷ್ಟು ನಾವು ಕನ್ಸಿಸ್ಟೆಂಟ್ ಆಗಿರ್ಬೋದು. ಯಾಕಂದ್ರೆ ತುಂಬಾ ಜನಕ್ಕೆ ಈ ಕನ್ಸಿಸ್ಟೆನ್ಸಿನೇ ಸಮಸ್ಯೆ. ಒಂದು ಇಂಡಿಕೇಟರ್ಗೆ ಹೋಗ್ತಾರೆ, ಇಲ್ಲ ಒಂದು ಕಾನ್ಸೆಪ್ಟ್ ಅಲ್ಲಿ ಟ್ರೇಡ್ ಮಾಡೋಣ ಅಂತ ಹೋಗ್ತಾರೆ, ಆದ್ರೆ ಕನ್ಸಿಸ್ಟೆನ್ಸಿ ಇಲ್ಲದೆ ಒಂದು 2ನೇ ಸಲ 3ನೇ ಸಲ ಬರ್ದಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ. ಟ್ರೇಡಿಂಗ್ ಇಸ್ ಆಲ್ ಅಬೌಟ್ ಕನ್ಸಿಸ್ಟೆನ್ಸಿ.
ಸೊ ಫಸ್ಟು ಕನ್ಸಿಸ್ಟೆನ್ಸಿಗೆ ಮುಂಚೆ ಒಂದು ರುಟೀನ್ನ ಫಿಕ್ಸ್ ಮಾಡಿ. ರುಟೀನೇ ಇಲ್ಲದೆ ಅದರಲ್ಲಿ ಹೇಗೆ ನೀವು ರೆಗ್ಯುಲರ್ ಆಗಿ ಅದರಲ್ಲಿ ಇರೋಕ್ಕಾಗತ್ತೆ. ಸೊ ಮೊದಲಲ್ಲಿ ಟೈಮಿಂಗ್ ಅನ್ನೋದನ್ನು ಫಿಕ್ಸ್ ಮಾಡಿ. ಟೈಮಿಂಗ್ ಫಿಕ್ಸ್ ಮಾಡಿದ್ಮೇಲೆ ರೆಗ್ಯುಲರ್ ಆಗಿ ಅದರಲ್ಲಿ ಮಾಡಿದ್ರೆ ಆಟೋಮ್ಯಾಟಿಕಲಿ ಯುವರ್ ಮೈಂಡ್ ಗೆಟ್ಸ್ ವೆರಿ ಸ್ಟ್ರಾಂಗ್. ಆಲ್ ರೈಟ್. ಸೊ ರೊಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಏನು ಅಂತ ನೋಡಿದ್ರೆ ಟೂಲ್ಸ್ ಆ್ಯಂಡ್ ಮೆಥಡಾಲಜೀಸ್. ಇವಾಗ ಫಸ್ಟ್ ನಾವು ಇವಾಗ ಕೂತ್ಕೊಂಡಾಯ್ತು. ಸೊ ಲೆಟ್ಸ್ ಸೇ ಇವಾಗ ನಾವು 8 to 9 o'clock ಒಂದು ವರ್ಕಿಂಗ್ ಪರ್ಸನ್ 8 ರಿಂದ 9 ಗಂಟೆಗೆ ನಾನು ಮಾರ್ಕೆಟಲ್ಲಿ ಬಂದು ಕೂತ್ಕೊತೀನಿ. ಇವಾಗ ನೀವು ಚಾರ್ಟಿಂಗ್ ಟೂಲ್ಸ್ ಏನಂದರೆ ದೇರ್ ಆರ್ ಡಿಫ್ರೆಂಟ್ ಟೂಲ್ಸ್. ಇದಕ್ಕೆ ಮುಂಚೆ ನಾನು ಟ್ರೆಂಡ್ ಎಲ್ಲ ಹೇಳಕ್ಕೆ ಮುಂಚೆ ಚಾರ್ಟಿಂಗ್ ಟೂಲ್ಸ್ ಇದೆ, ಅದೇನು ಅಂತ ನೋಡೋಣ. ಇವಾಗ tradingview.com ಇದೆ, investing.com ಇದೆ. ಇಲ್ಲ ನೀವು ಯಾವ ಬ್ರೋಕರ್ ಯೂಸ್ ಮಾಡ್ತೀರೋ ಆ ಬ್ರೋಕರ್ಸ್ದು ಚಾರ್ಟಿಂಗ್ ಸಾಫ್ಟ್ವೇರ್ಸ್ ಕೊಡ್ತಾರೆ. ಫಸ್ಟ್ ರೂಲ್ ಬಂದು ಚಾರ್ಟಿಂಗ್ ಸಾಫ್ಟ್ವೇರ್ಸ್ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿದ್ಮೇಲೆ ಯಾವ ಸ್ಕ್ರಿಪ್ಟಲ್ಲಿ ಟ್ರೇಡ್ ಮಾಡ್ತೀರಾ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಫ್ಟಿನ, ಬ್ಯಾಂಕ್ ನಿಫ್ಟಿನ, ಇಲ್ಲ ನೆಕ್ಸ್ಟು ಯಾವ ದಿನದಲ್ಲಿ ಯಾವ ಸ್ಟಾಕಲ್ಲಿ ಟ್ರೇಡ್ ಮಾಡ್ತೀರಾ, ಆಪ್ಷನ್ ಮಾಡ್ತೀರಾ, ಇಲ್ಲ ಆಪ್ಷನ್ಗೆ ಕಾಲ್ ಆಗಿರ್ಬೋದು, ಪುಟ್ ಆಗಿರ್ಬೋದು, ಇಲ್ಲ ಫ್ಯೂಚರಲ್ಲಿ ಬೈ ಮಾಡ್ತೀರಾ ಅಂದರೆ ಬೈ ಮಾಡ್ತೀರಾ, ಸೆಲ್ ಮಾಡ್ತೀರಾ, ಏನು ಮಾಡ್ತೀರಾ ಅಂತ ಫಸ್ಟು ಬರೆದಿಟ್ಕೊಳ್ಳಿ. ಫಸ್ಟ್ ನೀವು ಪೇಪರಲ್ಲಿ ಏನಿರಬೇಕಂದ್ರೆ ಸ್ಕ್ರಿಪ್ಟ್ ನೇಮ್ ಬರೆದಿಟ್ಕೊಂಡ್ರಾ. ನೆಕ್ಸ್ಟ್ ಬಂದು ಏನು ಮಾಡ್ತೀರಾ ಅಂದರೆ ಇದರಲ್ಲಿದೆ. ಫಸ್ಟ್ ಥಿಂಗ್ ಇಸ್ ಟು ಐಡೆಂಟಿಫೈ ಅ ಟ್ರೆಂಡ್. ಒಂದು ಮಾರ್ಕೆಟಲ್ಲಿ ಟ್ರೆಂಡ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಟ್ರೆಂಡ್ ಗೊತ್ತಿಲ್ಲದೆ ಒಳಗೆ ಹೋಗಿ ಅದು ಮೇಲ್ ಹೋಗ್ತಾ ಇದೆಯಾ ಕೆಳಗೆ ಬರ್ತಾ ಇದೆಯಾ ಅಂತ ಗೊತ್ತಿಲ್ಲದೆ ಜಸ್ಟ್ ಒಳಗೆ ಹೋದ್ರೆ ಪ್ರಾಫಿಟ್ ಬಂದರೆ ಆಚೆ ಬರೋಣ ಅಂತ ಅನ್ಕೊಂಡು ಆಮೇಲೆ ಆಚೆ ಬರುವಾಗ ಲಾಸ್ ಆಗ್ಬಿಡುತ್ತೆ. ಇದಕ್ಕೆ ರೀಸನ್ ಏನು ಅಂತ ನೋಡಿದ್ರೆ ದೇ ಆ್ಯಕ್ಚುಲಿ ಡೋಂಟ್ ಹ್ಯಾವ್ ಅ ಪ್ರಾಪರ್ ಐಡೆಂಟಿಟಿ ಆಫ್ ಟ್ರೆಂಡ್. ಸೊ ಮೊದಲು ನೋಡಬೇಕಾಗಿರೋದು ಏನು ಅಂದರೆ ಟ್ರೆಂಡ್ ನೋಡಿ. ನೆಕ್ಸ್ಟ್ ಕಲ್ತ್ಕೊಬೇಕಾಗಿರೋದೇನು ಅಂದರೆ ಝೋನ್ಸ್. ಇವಾಗ ಏನು ಝೋನ್ ಅಂದರೆ ಏನು ಅಂದರೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲೆಲ್ಲಿ ಬೈ ಮಾಡ್ತಿದ್ದಾರೆ, ಎಲ್ಲಿ ಸೆಲ್ ಮಾಡ್ತಿದ್ದಾರೆ ಅಂತ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ಸ್ ಅಂತ ಹೇಳ್ತೀವಿ. ಆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ಸ್ ಯಾವ್ಯಾವ ಏರಿಯಾಲೆಲ್ಲ ಇದೆ ಅಂತ ಲಿಸ್ಟ್ ಔಟ್ ಮಾಡಿ ಫೈಂಡ್ ಮಾಡಿ ಇಟ್ಕೊಳ್ಳಿ. ಇವಾಗ ಟ್ರೆಂಡ್ ಕಂಡಿಡ್ದಾಯ್ತು. ಸೆಕೆಂಡ್ ಥಿಂಗ್ ಝೋನ್ಸ್, ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪಾಯಿಂಟ್ ಕಂಡಿಡ್ದಾಯ್ತು. ಥರ್ಡ್ ಇಸ್ ಪ್ಲಾಟಿಂಗ್ ಯುವರ್ ಸಪೋರ್ಟ್ಸ್ ಆ್ಯಂಡ್ ರೆಸಿಸ್ಟೆನ್ಸ್. ಈ ಜಾಗದಲ್ಲೇ ಸಪೋರ್ಟ್ ರೆಸಿಸ್ಟೆನ್ಸ್, ಈ ಜಾಗದಲ್ಲೇ ತಡೆಗಳಿದೆ. ಇವಾಗ ನಾನು ಲೆಟ್ಸೆ ಈ ಸ್ಕ್ರಿಪ್ಟ್ ಈ ಟೈಮಲ್ಲಿ ಟ್ರೇಡ್ ಮಾಡ್ತಿದ್ದೀನಿ, ನೆಕ್ಸ್ಟ್ ಡೇ ಈ ಜಾಗದಲ್ಲಿ ಬಂತು ಅಂದರೆ ನಾನು ಬೈ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದು ಬೈ ಮಾಡೋಕ್ಕೆ ಮೇಲೆ ಒಂದು 5 ಪಾಯಿಂಟ್ ರೆಸಿಸ್ಟೆನ್ಸ್ ಇತ್ತು ಅಂದರೆ ಅವಾಗ ನಾನು ಬ್ರೇಕ್ ಮಾಡಿದ್ಮೇಲೆ ಮತ್ತೆ ಬೈ ಮಾಡ್ಬೋದು. ಸೊ ಅರ್ಥ ಆಯ್ತಾ? ಸೊ ಒನ್ ಬೈ ಒನ್ ಆಗಿ ಕ್ಲಿಯರ್ ಕಮೆಂಟ್ರಿ ಥರ ಬರೆದಿಟ್ಕೊಬೇಕು ನಾವು ಏನೇನು ಮಾಡ್ತೀವಿ ಅಂತ. ಅದನ್ನೆಲ್ಲ ಮಾಡಿದ್ರೇ ಕರೆಕ್ಟಾಗಿ ಯು ಕ್ಯಾನ್ ಟ್ರೇಡ್. ವಾಟ್ ಆರ್ ದ ಟೂಲ್ಸ್ ಯು ಆರ್ ಗೋಣ ಯೂಸ್. ಇದಲ್ಲದೆ ಇನ್ನೂ ಎಕ್ಸೆಸ್ ಟೂಲ್ಸ್ ಏನೇನಿದೆ ಅಂತ ನೋಡಿದ್ರೆ ಕ್ಯಾಂಡಲ್ ಸ್ಟಿಕ್ಸ್ ಇದೆ. ಮುಖ್ಯವಾಗಿ ಟ್ರೆಂಡ್ ಕಂಡಿಡಿದ್ಬಿಟ್ರಿ. ಇವಾಗ ಝೋನ್ಸ್ ಕಂಡಿಡ್ದಿದ್ದೀರಾ. ನೆಕ್ಸ್ಟ್ ಟಾರ್ಗೆಟ್ ಕಂಡಿಡಿಬೇಕು, ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಅದಕ್ಕೆಲ್ಲ ಅದರ್ ಟೂಲ್ಸ್. ಫಾರ್ ಎಕ್ಸಾಂಪಲ್ ಫಿಬೊನಾಚಿ ಯೂಸ್ ಮಾಡೋಣ. ಇಲ್ಲ ಮಾರ್ಕೆಟ್ ಬಂದು ಒಂದು ಪ್ಯಾರಲಲ್ ಚಾನಲಲ್ಲಿ ಹೋಗ್ತಾ ಇದೆ ಅಂದರೆ ಚಾನಲ್ ಹಾಕುವಾಗ ಚಾನಲ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಟ್ರೆಂಡ್ ಲೈನ್ ಅಂದರೆ ಟ್ರೆಂಡ್ ಲೈನ್ ಹೇಗೆ ಯೂಸ್ ಮಾಡ್ಬೋದು. ಸೊ ಈ ಥರ ಟೂಲ್ಸ್ ಯೂಸ್ ಮಾಡುವಾಗ ನಮಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಆಫ್ ದ ಮಾರ್ಕೆಟ್ ಸಿಗುತ್ತೆ. ಆವಾಗ ನಮಗೆ ಟ್ರೇಡಿಂಗು ತುಂಬಾ ಈಸಿ ಆಗಿಬಿಡುತ್ತೆ. ಸೊ ದಟ್ ಇಸ್ ಟೂಲ್ಸ್ ಆ್ಯಂಡ್ ಮೆಥಡಾಲಜೀಸ್. ಚಿಕ್ಕ ಅನೌನ್ಸ್ಮೆಂಟು. ಇವಾಗ ಇದೇ ಥರ ನಾನು ಹೇಗೆ ಅನಲೈಸ್ ಮಾಡ್ತಿದ್ದೀನೋ ಅದೇ ಥರ ನೀವು ಅನಲೈಸ್ ಮಾಡಿ ಟ್ರೇಡ್ ಮಾಡಬೇಕು ಅಂದ್ಕೊಂಡ್ರೆ ನಾವು ಟ್ರೇಡ್ ಅಚೀವರ್ಸಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ ಹೇಗೆ ಒಂದು ಮಾರ್ಕೆಟ್ನ ಸರಿಯಾಗಿ ಇದರ ರೀತಿಲಿ ಅನಲೈಸ್ ಮಾಡಬೇಕು. ಅದಲ್ಲದೆ ತುಂಬ ಇನ್ಪುಟ್ಸ್ ಇದೆ, ಒಂದು ಚಿಕ್ಕ ವಿಷಯಗಳು ಹೇಗೆ ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಪ್ರಾಫಿಟಬಲ್ ಟ್ರೇಡ್ಸ್ ಆಗಿ ಮುಗಿಯುತ್ತೆ ಅಂತ ತುಂಬ ವಿಷಯಗಳನ್ನ ನಾವು ಟೀಚ್ ಮಾಡ್ತಾ ಇದ್ದೀವಿ. ಸೊ ಇನ್ ಕೇಸ್ ನೀವು ಅದನ್ನು ಕಲ್ತ್ಕೊಂಡು ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಕೇಳಿದ್ರೆ they'll give you all the details. We have our online classes as well. ಸೊ ಅದ್ರ ಬಗ್ಗೆನೂ ಡೀಟೇಲ್ಸ್ ಬೇಕೆಂದ್ರೂ ಕೇಳಿದ್ರೆ they'll give you all the details. ಸೊ ನೆಕ್ಸ್ಟ್ ಏನು ಅಂತ ನೋಡಿದ್ರೆ ಮುಖ್ಯವಾದ ವಿಷಯ ಮನಿ ಮ್ಯಾನೇಜ್ಮೆಂಟ್. ಇದು ಯಾಕೆ ಅಷ್ಟು ಮುಖ್ಯವಾದ? ಟ್ರೆಂಡ್ಸ್ ಗೊತ್ತಾಯಿತು, ಎಲ್ಲ ಗೊತ್ತಾಯಿತು, ಮತ್ತೆ ಯಾಕೆ ಮನಿ ಮ್ಯಾನೇಜ್ಮೆಂಟ್? ಮನಿ ಮ್ಯಾನೇಜ್ಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವೈಟಲ್ ಥಿಂಗ್ ಫಾರ್ ಅ ಟ್ರೇಡರ್. ಯಾಕಂದರೆ ಒಂದು ಪ್ರಾಪರ್ ಮನಿ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ನೀವು ಎಷ್ಟು ದೊಡ್ಡ ಟ್ರೇಡರ್ ಆದರೂ ಅಕೌಂಟ್ ವಾಶ್ಔಟ್ ಮಾಡಿಬಿಡ್ಬೋದು. ಅದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ಏನು ಅಂತ ನೋಡಿದ್ರೆ ಜೆಸ್ಸಿ ಲಿವರ್ಮೋರ್. ಅದ್ರ ಬಗ್ಗೆ ನಾವು ವಿಡಿಯೋ ಕೂಡ ಹಾಕಿರ್ತೀವಿ. ಸೊ ಜೆಸ್ಸಿ ಲಿವರ್ಮೋರ್ ಒನ್ ಆಫ್ ದ ಗ್ರೇಟೆಸ್ಟ್ ಟ್ರೇಡರ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಇನ್ ದ 19th century. ಆದರೆ ಏನಾಯಿತು, ಅವ್ರು ಎಷ್ಟು ದೂರ ಪ್ರಾಫಿಟ್ ಮಾಡೋಕ್ಕೆ ಗೊತ್ತಿತ್ತೋ ಆದರೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದಿರೋದ್ರಿಂದ ಅಷ್ಟು ದುಡ್ಡನ್ನು ಅವರಿಗೆ ಕಾಪಾಡ್ಕೊಳ್ಳೋಕೆ ಗೊತ್ತಾಗಲಿಲ್ಲ. ದಟ್ ಈಸ್ ಬಿಕಾಸ್ ಲ್ಯಾಕ್ ಆಫ್ ಮನಿ ಮ್ಯಾನೇಜ್ಮೆಂಟ್. ಸೊ ಟ್ರೇಡಿಂಗ್ ಎಷ್ಟು ಮುಖ್ಯನೋ, ಪ್ರಾಫಿಟ್ ಮಾಡೋದು ಎಷ್ಟು ಮುಖ್ಯನೋ, ಟ್ರೇಡಲ್ಲಿ ರಿಸ್ಕ್ ಹೇಗೆ ಮ್ಯಾನೇಜ್ ಮಾಡೋದಂತೂ ತುಂಬ ಮುಖ್ಯ. ಯಾಕೆಂದರೆ ನೀವು ಒಳ್ಳೆ ಟ್ರೇಡರ್ ಆಗಿರ್ಬೋದು. ಇವಾಗ ನೀವು 10 ಟ್ರೇಡ್ ತೊಗೊತಾ ಇದ್ದೀರಾ, ಫಸ್ಟ್ ಒಂದು 5 ಟ್ರೇಡ್ ಲಾಸ್ ಆಗುತ್ತೆ. ಅದಾದಮೇಲೆ ಮೇ ಬಿ ಒಂದು 15 ಟ್ರೇಡ್, ಇವಾಗ ಈ ಥರ ಇಟ್ಕೊಳ್ಳೋಣ, ಒಂದು 50 ಟ್ರೇಡ್ ತೊಗೊತೀರಾ. ಅದರಲ್ಲಿ ಫಸ್ಟ್ 10 ಟ್ರೇಡ್ ಲಾಸ್, ಆಮೇಲೆ ಬ್ಯಾಲೆನ್ಸ್ 40 ಟ್ರೇಡು ನಿಮಗೆ ಪ್ರಾಫಿಟೇ ಬರ್ತಾ ಇರೋದು. ನಿಮ್ಮ ಸ್ಟ್ರಾಟಜಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಆದರೆ ನಿಮ್ಮ 10 ಟ್ರೇಡಲ್ಲೇ ನಿಮ್ಮ ಅಕೌಂಟ್ನ ವಾಶ್ಔಟ್ ಮಾಡಿಬಿಟ್ರಿ ಅಂದ್ಕೊಳ್ಳಿ, ನಿಮ್ಮ ಟ್ಯಾಲೆಂಟ್ ಆಚೆ ಬರ್ದೇನೆ ಹೊಟ್ಟೋಗುತ್ತೆ. ಅದಕ್ಕೆ ರೀಸನ್ ಏನು ಅಂದರೆ ನಮಗೆ ನಾವೇ ಆಪರ್ಚುನಿಟಿ ಕೊಡದಿರೋದೇ ರೀಸನ್ನು. ಸೊ ಫಸ್ಟ್ ಥಿಂಗ್ ಇಸ್ ಹ್ಯಾವ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಏನೇ ಕಷ್ಟ ಬಂದರೂ ಏನು ಹೇಳೋದು,
ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರೇನು ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ದ ಓನ್ಲಿ ಥಿಂಗ್ ದಟ್ ವಿಲ್ ಮೇಕ್ ಯು ಸಸ್ಟೈನ್ ಇನ್ ದ ಮಾರ್ಕೆಟ್. ಸೊ ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಮಾತ್ರ ಬಿಡಬೇಡಿ. ಏನು ಟ್ರೇಡ್ ತಗೊಂತಾ ಇದ್ದೀರಾ, ಇವಾಗ ನಾನು ನಾರ್ಮಲ್ ಆಗಿ ಏನು ಹೇಳ್ತೀನಿ ಅಂದರೆ ಒಂದು 2.5% ಪರ್ ಟ್ರೇಡ್ ಇಸ್ ವೆರಿ ಏನು ಹೇಳೋದು ಸೇಫ್ ಪ್ಲೇ. ಯಾಕಂದ್ರೆ ನೀವು ಆ ಥರ ಬಂದರೆ ಹತ್ತತ್ರ ನಿಮಗೆ 40 ಟ್ರೇಡ್ ಸಿಗುತ್ತೆ. ಒಂದು 40 ಟ್ರೇಡಲ್ಲಿ ಒಬ್ರು ಚೆನ್ನಾಗೇ ಪ್ರೂವ್ ಮಾಡ್ಬೋದು. ಇವಾಗ 40ನೇ ಲಾಸ್ ಆಯಿತು ಅಂದರೆ ಅವಾಗ ಟ್ರೇಡಿಂಗೇ ಮಾಡೋಕ್ಕಾಗಲ್ಲ. ಮತ್ತೆ ನಾವು ಫಸ್ಟಿಂದ ಬೇಸಿಕ್ ಹೋಗಿ ಏನು ಮಾಡಬೇಕು ಅಂತ ಕಲ್ತ್ಕೊಬೇಕು. 40 ಟ್ರೇಡ್ ಇರೋವಾಗ ಯು ಹ್ಯಾವ್ ಗುಡ್ ಅಮೌಂಟ್ ಆಫ್ ಸ್ಪೇಸ್ ವೇರ್ ಯು ಕ್ಯಾನ್ ಎಕ್ಸ್ಪ್ಲಾಯ್ಟ್ ಆಲ್ ದೀಸ್ ಥಿಂಗ್ಸ್. ಇವಾಗ ನೀವು ಎಕ್ಸ್ಪ್ಲೋರ್ ಮಾಡುವಾಗ ತುಂಬ ವಿಷಯಗಳು ನಮ್ಮಿಂದ ಕಲ್ತ್ಕೊಳ್ಳೋಕ್ಕಾಗತ್ತೆ. ಎಲ್ಲಿ ತಪ್ಪು ನಡೀತು ಅದಕ್ಕೆ ನಮಗೆ ನಾವೇ ಒಂದು ಆಪರ್ಚುನಿಟಿ ಕೊಡ್ಬೋದು. ಸೊ ಮನಿ ಮ್ಯಾನೇಜ್ಮೆಂಟ್ ಇಸ್ ದ ಮೋಸ್ಟ್ ಕ್ರೂಷಿಯಲ್ ಥಿಂಗ್. ಸೊ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಸೊ ಮೈ ಸಜೆಷನ್ ಇಸ್ 2.5% ಪರ್ ಟ್ರೇಡ್ ಇಸ್ ಅ ವೆರಿ ಸೇಫ್ ಗೇಮ್. ತುಂಬ ಕನ್ಸರ್ವೇಟಿವ್ ಅಂದರೆ 1% ಪರ್ ಟ್ರೇಡ್ ಅನ್ನೋ ಥರ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಇಟ್ ವಿಲ್ ಬಿ ಸೇಫ್. ಆಲ್ ರೈಟ್, ಮನಿ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಎಂಟ್ರಿ ಮೆಥಡ್. ಇವಾಗ ಫಸ್ಟ್ ಏನು ನೋಡಿದ್ವಿ ಅಂದರೆ ಟೈಮ್ ಜರ್ನಲ್ ನೋಡಿದ್ವಿ, ಯಾವ ಟೈಮಲ್ಲಿ ಕೂತ್ಕೊಂಡು ಅನಲೈಸ್ ಮಾಡ್ತೀವಿ ಅಂತ. ಎರಡನೇ ವಿಷಯ ಏನು ಅಂತ ನೋಡಿದ್ರೆ ನಾವು ಬಂದು ಯಾವ ಥರ ಟೂಲ್ಸ್ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಮೂರನೇದು ಮನಿ ಮ್ಯಾನೇಜ್ಮೆಂಟ್ ಏನಕ್ಕೆ ಮುಖ್ಯ ಅಂತ ನೋಡಿದ್ವಿ. ಇವಾಗ ನಾವು ಎಂಟ್ರಿ ತೊಗೊಬೇಕು ಅಂದರೆ ಆ ಎಂಟ್ರಿಗೆ ಏನು ಬೇಕು. ಸೊ ಈ ಟ್ರೇಡಿಂಗಲ್ಲಿ 2-3 ಟ್ರೇಡಿಂಗ್ ಮೆಥಡ್ಸ್ ಇದೆ. ಅದರಲ್ಲಿ ಒಂದು 2 ಹೇಳ್ತೀನಿ. ಒನ್ ಇಸ್ ಬ್ರೇಕ್ಔಟ್ ಮೆಥಡ್, ಇನ್ನೊಂದು ಬಂದು ರೀಟ್ರೇಸ್ಮೆಂಟ್ ಮೆಥಡ್. ಅವಾಗ ಫಸ್ಟ್ ನೀವು ಫಿಕ್ಸ್ ಮಾಡಬೇಕು. ಇವಾಗ ನಾನು ನೋಡಿದ್ರೆ ಐ ಆಮ್ ಬಿಟ್ ಅಗ್ರೆಸಿವ್ ಇನ್ ಟ್ರೇಡಿಂಗ್. ಹೇಗಂದ್ರೆ ಇಮಿಡಿಯೇಟಾಗಿ ನನಗೆ ಎಂಟ್ರಿ ಸಿಕ್ತು ಅಂದರೆ ತಕ್ಷಣ ತೊಗೊಂಡ್ಬಿಡ್ತೀನಿ. ರೀಟ್ರೇಸ್ಮೆಂಟ್ ಬಂದರೂ ಅವಾಗ ನಾನು ತೊಗೊತೀನಿ. ಮೋಸ್ಟ್ಲಿ ಐ ವಿಲ್ ಗೋ ಫಾರ್ ಅನ್ ಅಗ್ರೆಸಿವ್ ಟೈಪ್ ಆಫ್ ಟ್ರೇಡಿಂಗ್. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಕ್ಯಾಲ್ಪಿಂಗ್, ಇಂಟ್ರಾಡೇ ಮಾಡ್ತಿದ್ದೀವಿ ಅಂದರೆ, ವೇರೆ ಸ್ವಿಂಗ್ ಟ್ರೇಡ್ ಅಂದರೆ ಐ ಆಮ್ ಅ ಡಿಫ್ರೆಂಟ್ ಫಾರ್ಮ್ ಆಫ್ ಟ್ರೇಡಿಂಗ್. ಅದಕ್ಕೆ ಬೇಕಾಗಿರೋ ಥರ ನಾನು ಬ್ಯಾಲೆನ್ಸ್ ಮಾಡ್ಕೋತೀನಿ. ಇನ್ವೆಸ್ಟ್ಮೆಂಟ್ ಇಸ್ ಟೋಟಲಿ ಡಿಫ್ರೆಂಟ್. ಬಟ್ ಇದರಲ್ಲಿ ಏನು ಅಂದರೆ ಫಸ್ಟ್ ಇದು ನೀವೇ ಫಿಕ್ಸ್ ಮಾಡಬೇಕು. ನೀವೇ ಡಿಸೈಡ್ ಮಾಡಬೇಕು ಯಾವ ಥರ ಟ್ರೇಡರ್ ನೀವು. ವೆದರ್ ಐ ಆಮ್ ಅಗ್ರೆಸಿವ್ ಟ್ರೇಡರ್, ವೆದರ್ ಐ ಆಮ್ ಅ ಕನ್ಸರ್ವೇಟಿವ್ ಟ್ರೇಡರ್, ಬ್ರೇಕ್ಔಟ್ ಟ್ರೇಡರಾ, ರೀಟ್ರೇಸ್ಮೆಂಟ್ ಟ್ರೇಡರಾ, ಇಲ್ಲ ಸೈಡ್ ವೇಸ್ ಮಾತ್ರ ಒಂದು ಮಾಡಿಕೊಂಡು ಆಚೆ ಬರೋವಂಥ ಒಂದು ಆಪ್ಷನ್ಸ್ ಎಲ್ಲರ ಏನು ಮಾಡ್ತೀರಾ ಅಂತ ಫಸ್ಟ್ ನೀವು ಫಿಕ್ಸ್ ಮಾಡಿ. ಫಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಬೇಕಾಗಿರೋ ಎಂಟ್ರಿ ಬರೋವಾಗ ಮಾತ್ರ ಟ್ರೇಡ್ ಮಾಡಿ. ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂತ ನೋಡಿದ್ರೆ, ನಾನು ಬಂದು ಅಗ್ರೆಸಿವ್ ಟ್ರೇಡರ್ ಅಂತ ಹೇಳ್ತಾರೆ. ಇಲ್ಲ ಒಂದು ಕನ್ಸರ್ವೇಟಿವ್ ಟ್ರೇಡರ್ ಎಕ್ಸಾಂಪಲ್ ತೊಗೊಳ್ಳೋಣ. ನಾನು ಒಂದು ಕನ್ಸರ್ವೇಟಿವ್ ಟ್ರೇಡರ್ ಅಂತಾರೆ. ಅದೇ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗಿ ಬ್ರೇಕ್ ಆಯಿತು ಅಂದರೆ ತಕ್ಷಣ ಹೆದರ್ಕೊಂಡು ಟ್ರೇಡ್ ತೊಗೊಂಡ್ಬಿಡ್ತಾರೆ. ದೇ ವಿಲ್ ನಾಟ್ ವೆಯ್ಟ್ ಫಾರ್ ಅ ರೀಟ್ರೇಸ್ಮೆಂಟ್. ವೆರಾಸ್ ಅಗ್ರೆಸಿವ್ ಟ್ರೇಡರ್ ಏನು ಮಾಡ್ತಾರೆ, ಬೈ ಮಾಡಬೇಕು ಅಗ್ರೆಸಿವ್ ಆಗಿ ಬ್ರೇಕ್ಔಟ್ ಆಗಿದ ತಕ್ಷಣ. ಆದರೆ ಬೈ ಮಾಡಲ್ಲ, ಸ್ವಲ್ಪ ಕೆಳಗೆ ಬಂದರೆ ಬೈ ಮಾಡ್ತೀನಿ ಅಂತ. ಸೊ ಸೈಕಲಾಜಿಕಲ್ ಆಗಿ ನಿಮ್ಮ ಸ್ಟೆಬಿಲಿಟಿ ಏನು ಅಂತ ನೀವು ಅರ್ಥ ಮಾಡ್ಕೊಬೇಕು. ಫಸ್ಟ್ ನಾನು ಯಾರು ಅಂತ ಗೊತ್ತಾದರೆ ಟ್ರೇಡಿಂಗಲ್ಲಿ ನಾನು ಏನು ಮಾಡಬೇಕು ಅಂತ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಸೊ ಫಸ್ಟ್ ನಿಮ್ಮ ಸ್ಟೈಲ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೇನು ಸೆಟ್ ಆಗ್ತಾ ಇದೆ. ಇವಾಗ ನೀವು ಒಬ್ಬರು ಒನ್ ಡೇ ಆಡೋರು ಕರ್ಕೊಂಡೋಗಿ ಟೆಸ್ಟ್ ಮ್ಯಾಚ್ ಆಡಿಸಿದ್ರೆ ಸೆಟ್ ಆಗಲ್ಲ. ಅದೇ ಥರನೇ, ಯಾಕಂದರೆ ಹೀ ಈಸ್ ಅ ಡಿಫ್ರೆಂಟ್ ಪ್ಲೇಯರ್, ಅವ್ರಿಗೆ ಹೊಡಿಬೇಕು. ಇವ್ರನ್ನ ಕರ್ಕೊಂಡೋಗಿ ನಿಧಾನಕ್ಕೆ ಆಡಿ ಅವ್ರು ಆಡಲ್ಲ. ಸೊ ಇಟ್ ಈಸ್ ಟೋಟಲಿ 2 ಡಿಫ್ರೆಂಟ್ ಪ್ಲೇಸ್. ಇನ್ವೆಸ್ಟರ್ನ ಕರ್ಕೊಂಡೋಗಿ ನೀವು ಡೇ ಟ್ರೇಡರ್ನ ಕರ್ಕೊಂಡೋಗಿ ಇನ್ವೆಸ್ಟರ್ ಆಗಿ ಮಾಡೋಕ್ಕಾಗಲ್ಲ. ಬಿಕಾಸ್ ಹೀ ಈಸ್ ಬಾರ್ನ್ ಅ ಡೇ ಟ್ರೇಡರ್. ಒಬ್ರು ನೇಚರ್ ಅದು. ಕೆಲವು ಜನಕ್ಕೆ ಸ್ಪೀಡ್ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಸ್ಲೋ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಇಷ್ಟ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯರ್ ಟ್ರೇಡಿಂಗ್ ಸ್ಟೈಲ್. ಅದೇನು ಅಂತ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಎಂಟ್ರಿ ಸ್ಟೈಲ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಎಂಟ್ರಿ ಮೆಥಡ್ಸಲ್ಲಿ ದೇರ್ ಇಸ್ ಬ್ರೇಕ್ಔಟ್ ಆ್ಯಂಡ್ ದೇರ್ ಇಸ್ ಟ್ರೆಂಡ್ ರಿವರ್ಸಲ್. ಟ್ರೆಂಡ್ ಇವಾಗ ನಾನು ಹೇಗೆ ನೋಡ್ತೀನಿ ಅಂದರೆ, ಟ್ರೆಂಡ್ ಎಷ್ಟು ಮುಖ್ಯನೋ ಟ್ರೆಂಡ್ ರಿವರ್ಸಲ್ ಆಗೋದು ಅಷ್ಟೇ ಮುಖ್ಯ. ಎಂಟ್ರಿ ತೊಗೊಂಡ್ಬಿಡ್ಬೋದು, ಪ್ರಾಫಿಟು ಬಂದ್ಬಿಡುತ್ತೆ. ಆದರೆ ಟ್ರೆಂಡ್ ರಿವರ್ಸಲ್ ಬಂದಿಲ್ಲ ಅಂದರೆ ಆ ಪ್ರಾಫಿಟ್ನ ನೀವು ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಟ್ರೆಂಡ್ ರಿವರ್ಸ್ ಆದರೆ ಬರೋ ಪ್ರಾಫಿಟ್ ಲಾಸ್ ಆಗಿಬಿಡುತ್ತೆ. ಸೊ ಟ್ರೆಂಡ್ ರಿವರ್ಸಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದನ್ನು ನೀವು ಗೊತ್ತಿದ್ದು ಮಾಡೋದು ಇಟ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದಾದಮೇಲೆ ನೋಯಿಂಗ್ ಯುವರ್ ಎಂಟ್ರಿ. ಈ ನೋಯಿಂಗ್ ಯುವರ್ ಎಂಟ್ರಿ ಅನ್ನೋದು ಏನು ಅಂದರೆ ಒಂದು ಚಿಕ್ಕ ವಿಷಯ. ನಾನು ಯಾವಾಗಲೂ ನನ್ನ ಕ್ಲಾಸಸ್ಸಲ್ಲಿ ನಮ್ಮ ಸ್ಟೂಡೆಂಟ್ಸಿಗೆ ಕೇಳೋದು ಒಂದೇ ವಿಷಯ. ಒಂದು ಟ್ರೇಡ್ ತೊಗೊತೀರಾ ಅನ್ನೋದು ಓಕೆ. ಒಂದು ಟ್ರೇಡ್ ತೊಗೊಳಕ್ಕೆ ಮುಂಚೆ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ಯಾಕೆ ಈ ಟ್ರೇಡ್ನ ನೀವು ತೊಗೊತಾ ಇದ್ದೀರಾ? ತುಂಬ ಜನ ಟ್ರೇಡ್ ತೊಗೊಂಡ್ಮೇಲೆ ಯೋಚನೆ ಮಾಡ್ತೀವಿ ಯಾಕೆ ಈ ಟ್ರೇಡ್ ತೊಗೊಂಡ್ವಿ ಅಂತ. ನಾನು ಅದನ್ನು ಹೇಳ್ತಾ ಇಲ್ಲ. ಟ್ರೇಡ್ ತೊಗೊಳಕ್ಕೆ ಮುಂಚೆ ವೈ ಆರ್ ವಿ ಟೇಕಿಂಗ್ ದಿಸ್ ಟ್ರೇಡ್, ಅದು ನೀವು ಫಸ್ಟು ಅರ್ಥ ಮಾಡ್ಕೊಬೇಕು. ಯಾಕಂದರೆ ನೀವು ಒಳಗೆ ಬರೋವಾಗ ಯಾಕೆ ಟ್ರೇಡ್ ತೊಗೊಂಡ್ವಿ ಅಂತ ಗೊತ್ತಿರಲ್ಲ, ಪ್ರಾಫಿಟ್ ಬರುವಾಗ ಯಾಕೆ ಬಂತು ಅಂತ ಗೊತ್ತಿರಲ್ಲ, ಲಾಸ್ ಬರುವಾಗ ಯಾಕೆ ಬಂತು ಅಂತ ಗೊತ್ತಿಲ್ಲ. ಇದಕ್ಕೆ ಸಮಸ್ಯೆ ಏನು ಅಂದರೆ ದೇ ಡೋಂಟ್ ನೋ ವೈ ದೇ ಆರ್ ಟ್ರೇಡಿಂಗ್. ಅದೇ ಸಮಸ್ಯೆ. ಸೊ ಫಸ್ಟ್ ಐಡೆಂಟಿಫೈ. ಇವಾಗ ನಾನು ಹೇಳಿ ಜರ್ನಲ್ ತರ ಸ್ಟೆಪ್ ಬೈ ಸ್ಟೆಪ್ 1 by 1 1 2 3 4 5 ಅಂತ ಮಾಡ್ಕೊಂಡ್ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಈ ಎಂಟ್ರಿ ಯಾಕೆ ತಗೊಂಡೆ, ಈ ಎಂಟ್ರಿ ಯಾಕೆ ಎಕ್ಸಿಟ್ ಮಾಡಿದೆ, ಇಲ್ಲಿ ಯಾಕೆ ಟ್ರೆಂಡ್ ರಿವರ್ಸಲ್ ಆಯ್ತು, ಇಲ್ಲಿ ಯಾಕೆ ಕ್ಲೋಸ್ ಮಾಡಿದೆ. ಇದು ಯಾವುದು ಗೊತ್ತಿಲ್ಲದೆ ಒಳಗೆ ಹೋಗಿ ಟ್ರೇಡ್ ಮಾಡುವಾಗ ಲಾಸ್ ಆಯ್ತು ಅಂದ್ರೆ ಯು ಡೋಂಟ್ ನೋ ವಾಟ್ ಟು ಡೂ. ಅವಾಗ ಏನ್ ಮಾಡ್ತೀರಾ, ನೆಕ್ಸ್ಟ್ ಕಾಲ್ಸ್ ಅದು ಇದು ಅಂತ ಹೋಗಿ ಟ್ರೇಡ್ ಮಾಡಿ ಅದ್ರಲ್ಲಿ ತುಂಬಾ ಜನ MR ಇರೋರಿದ್ದಾರೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಲ್ ರೈಟ್. ಅದಾದ್ಮೇಲೆ ನೋಯಿಂಗ್ ಯೋರ್ ಟಾರ್ಗೆಟ್ಸ್. ಸೊ ಟ್ರೆಂಡ್ ರಿವರ್ಸಲ್ ಹೇಗೆ ಮುಖ್ಯನೋ ಟಾರ್ಗೆಟ್ ಅನ್ನೋದು ಮುಂಚೆನೆ ಫಿಕ್ಸ್ ಮಾಡೋದು ಹೋಗೋದು ಇಟ್ ಇಸ್ ಆಲ್ವೇಸ್ ಸೇಫ್. ಸೊ ಅದಾದ್ಮೇಲೆ ನೋಡಿದ್ರೆ
ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಸೈಕಾಲಜಿ. ಇವಾಗ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಕಾಯಿತು, ಟೂಲ್ಸ್ ಎಲ್ಲ ಯೂಸ್ ಮಾಡಾಯಿತು, ಟ್ರೆಂಡ್ ಕಂಡಿಡ್ದಾಯಿತು, ಬ್ರೇಕ್ಔಟ್ ಆಯಿತು, ಎಂಟ್ರಿ ತೊಗೊಂಡಾಯಿತು, ಸ್ಟಾಪ್ ಲಾಸ್ ಹಾಕಾಯಿತು, ಟಾರ್ಗೆಟು ಹಾಕಾಯಿತು. ಮಾರ್ಕೆಟ್ ಏನಾಗುತ್ತೆ, ಇವಾಗ ಒಂದು ಸಿನಾರಿಯೋಸ್ ಹೇಳ್ತೀನಿ, ಒಂದು 2-3 ಸಿನಾರಿಯೋಸ್ ಆಗುತ್ತೆ. ಅದರಲ್ಲಿ ಒಂದು ಸಿನಾರಿಯೋ ಏನು ಅಂತ ನೋಡಿದ್ರೆ, ಮಾರ್ಕೆಟ್ ಕರೆಕ್ಟಾಗಿ ಹೋಗ್ತಾ ಇದೆ, ಟಾರ್ಗೆಟ್ ಹತ್ರ ಹೋಗುವಾಗ ರಿವರ್ಸ್ ಹೊಡೆದು ಸ್ಟಾಪ್ ಲಾಸ್ ಬಂದ್ಬಿಡುತ್ತೆ. ಇವಾಗ ಈ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಹೇಗಿರುತ್ತೆ? ತುಂಬ ಜನ ಏನು ಮಾಡ್ತಾರೆ ಅಂದರೆ ದೇ ಗೋ ಫಾರ್ ರಿವೆಂಜ್ ಟ್ರೇಡಿಂಗ್. ರಿವೆಂಜ್ ಟ್ರೇಡಿಂಗ್ ಅನ್ನೋವಾಗ ಏನು ಅಂತ ನೋಡಿದ್ರೆ, ಮಾರ್ಕೆಟ್ ಚೆನ್ನಾಗಿ ಹೋಗ್ತಾ ಇರುತ್ತೆ, ದಿಢೀರ್ ಮಾರ್ಕೆಟ್ ಈ ಥರ ಆಗುತ್ತೆ ಅಂತ ಹೇಗಾದರೂ ನಾನು ಬಿಟ್ಟಿದ್ದೆಲ್ಲ ತೊಗೊಬೇಕು ಅಂತ ಟಾರ್ಗೆಟ್ ಹತ್ರ ಬಂದಿದ್ದು ಕ್ಲೋಸ್ ಆಯಿತು. ಇವಾಗ ನೋಡು, ನೆಕ್ಸ್ಟ್ ಟ್ರೇಡಲ್ಲಿ ಡಬಲ್ ಲಾಟ್ ತೊಗೊಂಡು ಬಿಟ್ಟಿದ್ದೆಲ್ಲ ನಾನು ತೊಗೊತೀನಿ ಅಂತ ಹೋಗ್ತಾರೆ. ಅದೇ ದೊಡ್ಡ ತಪ್ಪು. ಒಂದು ಟ್ರೇಡರ್ ತಪ್ಪು, ಮುಖ್ಯವಾದ ತಪ್ಪು ಏನು ಅಂದರೆ ರಿವೆಂಜ್ ಟ್ರೇಡಿಂಗ್. ಏನು ಅಂದರೆ ಈ ಟ್ರೇಡ್ ಲಾಸ್ ಆಯಿತು, ಇದನ್ನ ನಾನು ಮತ್ತೆ ಹಿಡಿಯೋಕ್ಕೆ ನಾನು ಮಾರ್ಕೆಟ್ ಹತ್ರ ಹೋಗಿ ತೋರಿಸ್ತೀನಿ, ನೋಡ್ಕೊಳ್ಳಿ ನಾನು ಯಾರು ಅಂತ. ನಾವು ಮಾರ್ಕೆಟಿಗೆ ಯಾರು ಅಂತ ನಾವು ತೋರ್ಸಕ್ಕಾಗಲ್ಲ. ಯಾಕಂದ್ರೆ ಮಾರ್ಕೆಟ್ ನಮಗೆ ಅದ್ಯಾವುದು ಅಂತ ತೋರಿಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಮಾರ್ಕೆಟ್ ಅದ್ರ ಡೈರೆಕ್ಷನ್ ಅದು ದಾರಿ ನೋಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಅದರ ಆಪೋಸಿಟ್ ಡೈರೆಕ್ಷನ್ ಹೋಗಿ, ಬರೋ ಟ್ರೈನ್ ಆಪೋಸಿಟ್ ಡೈರೆಕ್ಷನ್ ಹೋಗಿ ನಾನು ಯಾರು ಅಂತ ತೋರಿಸಿದ್ರೆ ಇಂಜಿನ್ ನಮ್ಗೆ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಒಟ್ಟಿಗೆ ಟ್ರಾವೆಲ್ ಮಾಡಕ್ ಕಲ್ತ್ಕೊಬೇಕು. ಸೊ ಸೈಕಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಟ್ರೇಡಿಂಗ್. ನಾನು ಹೇಳಿದ ತರ ಫಸ್ಟ್ ನೀವು ಸ್ಟ್ಯಾಂಡರ್ಡ್ ಆಗಿ ಇದು ಮಾಡ್ಕೊಂಡು ಬಂದ್ರೆ ಆಟೋಮೆಟಿಕ್ ಆಗಿ ಅರ್ಧ ಸೈಕಾಲಜಿಕಲ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಯಾಕಂದ್ರೆ ಸೆಟಪ್ ಇದೆ, ಎಂಟ್ರಿ ಎಕ್ಸಿಟ್ ಏನು ಅಂತ ಗೊತ್ತು, ಎಲ್ಲಾನು ಮಾಡಿದೀರಾ. ಮನಿ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಿದ್ರೆ ಯು ವಿಲ್ ನಾಟ್ ಬಿ ಇನ್ ಅ ವೆರಿ ಗ್ರೇ ಏರಿಯಾ. ಏನು ಗೊತ್ತಿಲ್ಲದೆ ಇರೋರ್ ತರ ಇರಲ್ಲ, ಎಲ್ಲ ಗೊತ್ತಿದ್ದೆ ಒಳಗೆ ಹೋಗ್ತೀರಾ. ಲಾಸ್ ಬಂದ್ರೇನು ಆಕ್ಸೆಪ್ಟ್ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಬರಬೇಕು. ಯಾಕಂದ್ರೆ ಟ್ರೇಡಿಂಗ್ ಇಸ್ ಗೇಮ್, ಬೋತ್ ವಿನ್ನಿಂಗ್ ಅಂಡ್ ಲೂಸಿಂಗ್. ಲಾಸ್ ಬಂದ್ರೇನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಿರ್ಬೇಕು. ಯಾಕಂದ್ರೆ ಇನ್ನೊಂದು ಟ್ರೇಡ್ ಇದೆ. ಒಂದು ಗೇಮಲ್ಲಿ ಒಬ್ರು ಸೋತ್ಬಿಟ್ರು ಅಂದ್ರೆ ಆ ಗೇಮೇ ಮತ್ತೆ ಆಡಲ್ಲ ಅಂತ ಯಾರು ಹೇಳಿದ್ರೆ ದೇರ್ ಇಸ್ ನಥಿಂಗ್ ಟು ಇಟ್. ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಓಕೆ ಸೋತ್ರೆ ಇನ್ನೊಂದು ದೊಡ್ಡದಾಗಿ ಮಾಡೋಣ, ಲಾಸ್ಟ್ ಗೇಮಲ್ಲಿ ಏನೇನು ತಪ್ಪು ಮಾಡಿದ್ವಿ ಅಂತ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಅದು ಬೆಟರ್ ಮಾಡಿದ್ರೆ ದಟ್ ಈಸ್ ಗೇಮ್, ದಟ್ ಈಸ್ ಅ ಗುಡ್ ಸ್ಪೋರ್ಟ್ಸ್ಮನ್ಶಿಪ್. ಅದಿಲ್ಲದೆ ನಾನು ಜಸ್ಟ್ ಈ ಗೇಮ್ ಸೋತ್ಬಿಟ್ವಿ ಇನ್ನು ಮತ್ತೆ ಆಡಲ್ಲ ಅಂದ್ರೆ ದಟ್ ಡಸಂಟ್ ವರ್ಕ್ಔಟ್. ಅದೇ ಥರ ಟ್ರೇಡಿಂಗ್ ಕೂಡ, ಟ್ರೇಡಿಂಗಲ್ಲಿ ಲಾಸ್ ಬರೋದು ಸಹಜ, ಬಂದ್ರೇನು ನೆಕ್ಸ್ಟ್ ಟ್ರೇಡಲ್ಲಿ ನಾವು ರಿಕವರ್ ಮಾಡ್ಕೊಳ್ಳೋ ಅನ್ನೋದು ನಮ್ಗೆ ಗೊತ್ತಿರಬೇಕು. ಸೊ ಅದು ಬಂದು ಬ್ಯಾಲೆನ್ಸ್ ಮಾಡ್ಕೊಬೇಕು. ಅದೇ ಥರ ಸೈಕಾಲಜಿಕಲ್ ಆಗಿ ನೋಡುವಾಗ ಈ ಜರ್ನಲ್ ನೀವು ಕರೆಕ್ಟಾಗಿ ಹಾಕಿಟ್ಕೊಂಡ್ಬಿಟ್ರೆ ಅನ್ಕೊಳ್ಳಿ, ನಿಮ್ಗೆ ಏನಾಗ್ಬಿಡತ್ತೆ ಅಂದ್ರೆ ಆ ಲಾಸ್ ಬರುವಾಗ ನೀವು ಖಂಡಿತ ನೋಟ್ ಮಾಡ್ಕೊಂತೀರಾ, ಈ ಜಾಗದಲ್ಲಿ ನನಗೆ ಲಾಸ್ ಬಂತು, ಯಾಕೆ ನನ್ನ ಸಿಸ್ಟಮ್ ತಪ್ಪಾಯ್ತು, ನಾನೇನು ಮಿಸ್ ಮಾಡಿದೆ. ಸಮ್ಟೈಮ್ಸ್ ದ ಸಿಸ್ಟಮ್ ವಿಲ್ ಬಿ ರೈಟ್. ಅದೇ ನೀವು ಸಿಸ್ಟಮ್ ಕರೆಕ್ಟಾಗಿ ಯೂಸ್ ಮಾಡಿರಲ್ಲ. ಒಂದು ಟ್ರೇಡಿಂಗ್ ಸಿಸ್ಟಮ್ ತಗೊಂಡು ಮಾಡ್ತೀರಾ ಅಂದ್ರೆ ಆ ಟ್ರೇಡಿಂಗ್ ಸಿಸ್ಟಮ್ ಕರೆಕ್ಟಾಗೇ ಇರುತ್ತೆ. ಆದರೆ ನಾವು ಅದನ್ನ ಯೂಸ್ ಮಾಡುವಾಗ ಕೆಲವು ತಪ್ಪು ಮಾಡುವಾಗ ಅದು ತಪ್ಪಾಗುವಾಗ ಕೊನೆಗೆ ನಮಗೆ ಲಾಸ್ ಆಗ್ಬಿಟ್ಟು ಆ ಟ್ರೇಡಿಂಗ್ ಸಿಸ್ಟಮ್ ಮೇಲೆ ಬ್ಲೇಮ್ ಹಾಕ್ಬಿಡ್ತೀವಿ. ಆದರೆ ಅದ್ರ ಫುಲ್ ಪೊಟೆನ್ಷಿಯಲ್ ನಾವು ಯೂಸ್ ಮಾಡಿರಲ್ಲ, ಅದು ನಮ್ಮ ಸೈಡ್ ತಪ್ಪಿರುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ, ಲಾಸ್ ಆದ್ರೆ ಅದು ಯಾಕೆ ಆಯಿತು ಅಂತ ಫಸ್ಟ್ ಐಡೆಂಟಿಫೈ ಮಾಡಿ. ಅದೇ ತರ ಮುಖ್ಯವಾಗಿ ಲಾಸ್ ಯಾಕೆ ಆಯಿತು ಅಂತ ನೋಡೋದಕ್ಕಿಂತ ಪ್ರಾಫಿಟ್ ಯಾಕೆ ಬಂತು ಅಂತ ತುಂಬಾ ಜನ ನೋಡೋದಿಲ್ಲ. ಎಷ್ಟು ಜನ ನೋಡಿರ್ತೀರಾ, ನನಗೆ ಈ ಟ್ರೇಡ್ ಪ್ರಾಫಿಟ್ ಬಂತು, ಪ್ರಾಫಿಟ್ ಬಂತು, ಇದ್ರ ಮೇಲೆ ಏನು ಬೇಡ, ಅಷ್ಟೇ ಕ್ಲೋಸ್ ಮಾಡಿ ಹೊರಡ್ಬೇಕಷ್ಟೇ. ನೋ, ಆ ಟ್ರೇಡ್ ಯಾಕೆ ಪ್ರಾಫಿಟ್ ಬಂತು ಅಂತ ನಮಗೆ ರೀಸನ್ ಗೊತ್ತಾಗಬೇಕು. ನಿಮ್ಗೆ ರೀಸನ್ ಗೊತ್ತಿಲ್ಲದೆ ನೀವು ಟ್ರೇಡ್ ಲಾಸ್ ಆರ್ ಪ್ರಾಫಿಟ್ ಬಂತು ಅಂದರೆ ಯು ಆರ್ ಗ್ಯಾಂಬ್ಲಿಂಗ್. ಅದೇ ಗ್ಯಾಂಬ್ಲಿಂಗ್ ಅನ್ನೋದು. ಏನಂದ್ರೆ ನಿಮ್ಗೆ ಲಾಸ್ ಯಾಕಾಯ್ತು ಅಂತ ಗೊತ್ತಿಲ್ಲ, ಪ್ರಾಫಿಟ್ ಯಾಕಾಯ್ತು ಅಂತ ಗೊತ್ತಿಲ್ಲ, ಏನೋ ಮಾಡಿದ್ವಿ ದುಡ್ಡು ಬಂತು, ದಟ್ ಈಸ್ ನಾಟ್ ಟ್ರೇಡ್. ನನಗೆ ಲಾಸ್ ಬಂದ್ರೇನು ಇದರಿಂದಾನೇ ನಂಗೆ ಲಾಸ್ ಬಂತು ಅಂತ ಗೊತ್ತಿರಬೇಕು, ಪ್ರಾಫಿಟ್ ಬಂದ್ರೇನು ಇದೆಲ್ಲ ನಾನು ಮಾಡಿದ್ರಿಂದಾನೇ ನಂಗೆ ಪ್ರಾಫಿಟ್ ಬಂತು ಅಂತಾನು ನಿಮ್ಗೆ ಅರ್ಥ ಆಗಬೇಕು. ಸೊ ಈ ತರ ಈ ವಿಷಯಗಳು ಎಲ್ಲಾನು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಬಿಟ್ರೆ ನೀವು ಸೈಕಾಲಜಿಕಲ್ ಆಗಿ ಒಂದು ಟ್ರೇಡ್ ತಗೊಳ್ಳುವಾಗ ತುಂಬಾ ಅಫೆಕ್ಟ್ ಆಗುತ್ತೆ ಅಂತಾರೆ. ಯಾಕಂದ್ರೆ ತುಂಬಾ ಜನ ಹೇಳೋದೇನು ಅಂದ್ರೆ, ಸರ್ ಸೈಕಾಲಜಿ ಮಾತ್ರ ಏನ್ ಮಾಡೋದು ಸರ್, ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸೇ ನಿಮ್ಮನ್ನು ಕಾಪಾಡತ್ತೆ. ಯಾಕಂಗೆ ಹೇಳ್ತೀನಿ ಅಂದರೆ, ಇವಾಗ ಲೆಟ್ಸ್ ಸೇ ಒಂದು ವಿಷಯ ನಿಮಗೆ ಚೆನ್ನಾಗಿ ಗೊತ್ತಿರೋ ವಿಷಯ ಅನ್ಕೊಳ್ಳಿ, ಅದು ಬಂದು ನಮಗೊಂದು ಸೆಕೆಂಡ್ ಥಾಟೇ ಇರಲ್ಲ, ನಮಗೆ ಮಾಡೋಕ್ಕೆ ಅದು ಭಯನೂ ಇರಲ್ಲ. ಸರಿ, ನೀವು ಕಾಲೇಜಿಂದ ಮನೆಗೆ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ಮನೆಗೆ ಹೋಗೋಕ್ಕೆ ದಾರಿ ಚೆನ್ನಾಗಿ ಗೊತ್ತಿರುತ್ತೆ, ಯಾರು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಇರಲ್ಲ. ಆದರೆ ಇದೇ ರೂಟ್ ಗೊತ್ತಿಲ್ಲ ಅಂದರೆ ಕೇಳ್ಕೊಂಡು ಹೋಗಬೇಕು, ತಪ್ಪಾಗಿರೋ ರೂಟಿಗೆ ಹೋಗೋ ಚಾನ್ಸಸ್ ಇದೆ. ಸೊ ಒನ್ಸ್ ಯು ರೆಗ್ಯುಲರ್ಲಿ ಗೋ ಆ್ಯಂಡ್ ಕಮ್, ಹೋಗಿ ಬರ್ತಾ ಇದ್ರೆ ಅದಾದ್ಮೇಲೆ ನಿಮ್ಗೆ ಅಭ್ಯಾಸ ಆಯ್ತು ಅನ್ಕೊಳ್ಳಿ, ದಟ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಥಿಂಗ್. ಯಾಕಂದ್ರೆ ನಿಮ್ಗೆ ಗೊತ್ತು ಈ ಜಾಗದಲ್ಲಿ ಈ ರೂಟಿಗೆ ಹೋದ್ರೆ ನಮ್ಮ ಮನೆ ಬರುತ್ತೆ ಅಂತ, ಈ ಸಂದಿಲ್ ಹೋದ್ರೆ ನಿಮ್ಮ ಮನೆ ಬಂದ್ಬಿಡತ್ತೆ ಅಂತ. ಇದೇ ಮ್ಯಾಟರ್. ಅದೇ ತರ ಟ್ರೇಡಿಂಗ್ ಫಸ್ಟ್ ಸ್ವಲ್ಪ ದಿವಸ ಅಭ್ಯಾಸ ಆಗಕ್ಕೆ ಟೈಮ್ ತಗೊಳುತ್ತೆ. ಆದರೆ ಒನ್ಸ್ ರೆಗ್ಯುಲರ್ ಆಗಿ ಹೋಗಿ ಬಂದ್ರೆ ನಿಮಗೆ ಟ್ರೇಡಿಂಗ್ ಅರ್ಥ ಆಗ್ಬಿಡುತ್ತೆ. ಅದು ಹೋಗಿ ಬರಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ರೌಂಡಲ್ಲೇ ಹೋಗಿ ಎಲ್ಲ ಬಿಟ್ಬಿಟ್ರೆ ಹೋಗಕ್ಕೆ ಬರಕ್ಕೆ ದಾರಿನೇ ಇರಲ್ಲ. ಸೊ ಹ್ಯಾವ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಹ್ಯಾವ್ ಪ್ರಾಪರ್ ಸೈಕಲಾಜಿಕಲ್ ಮೈಂಡ್ ಸೆಟ್. ಕರೆಕ್ಟ್ ಆಗಿರೋ ಟ್ರೇಡಿಂಗ್ ಜರ್ನಲಲ್ಲಿ ಟ್ರೆಂಡ್ ಅಂದ್ರೆ ಏನು, ಟ್ರೆಂಡ್ ರಿವರ್ಸ್ ಅಂದ್ರೆ ಏನು, ಬ್ರೇಕ್ಔಟ್ ಅಂದ್ರೆ ಏನು, ಅಗ್ರೆಸಿವ್ ಟ್ರೇಡಿಂಗ್ ಅಂದ್ರೆ ಇದೆಲ್ಲ ಕಲ್ತ್ಕೊಂಡು ಒಂದೊಂದಾಗಿ ಜರ್ನಲ್ ಆಗಿ ಹಾಕಿ, ಒಂದೊಂದಾಗಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ನಾನು ಹೇಳಿ ಸ್ಟೆಪ್ಸ್ ಎಲ್ಲ ಒಂದೊಂದಾಗಿ ಬರ್ಕೊಂಡು ಕರೆಕ್ಟಾಗಿ ಟ್ರೇಡಿಂಗ್ ಮಾಡಿದ್ರೆ, ಎವ್ರಿ ಡೇ ಹಾಕೊಂಡು ಬಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಆಲ್ಸೋ ಬಿ ಅ ಸಕ್ಸಸ್ಫುಲ್ ಟ್ರೇಡರ್. ಆಲ್ ರೈಟ್, ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ and thank you very much for joining. Take care.